ವೆಲ್ಕಮ್ ಬ್ಯಾಕ್ ಟು ಗುರುಸಿಂಹ ಸಮಾಚಾರ. 2025ರ ಕ್ಯಾಲೆಂಡರ್ ಮುಗೀತು ಮತ್ತು 2026ರ ಕ್ಯಾಲೆಂಡರ್ ಹೊಸ ವರ್ಷ ಅಂತ ಸೇರ್ಪಡೆ ಆಯಿತು. ಬಟ್ ನಿಮ್ಮ ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳುತ್ತಾ 2026ಕ್ಕಿಂತ ತೆಗೆದ ಸಿನಿಮಾಗಳಿಗಿಂತ 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು IMDb ರೇಟಿಂಗ್ ಆಧಾರಿತವಾದ ಕನ್ನಡ ಸಿನಿಮಾಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. 2025ರಲ್ಲಿ ತುಂಬ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದ್ದು ಅದರಲ್ಲಿ ಟಾಪ್ 13 ಸಿನಿಮಾಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಟಾಪ್ 13 ಏಳುಮಲೆ. ಇದು ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಅವರು ನಟಿಸಿರುವಂಥ ಸಿನಿಮಾ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದರು ತರುಣ್ ಮತ್ತು ಅಟ್ಲನ್ ನಾಗೇಂದರ್ ಅವರು. ಈ ಸಿನಿಮಾವನ್ನು ಪುನೀತ್ ರಂಗಸ್ವಾಮಿ ಅವರು ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಬಜೆಟ್ ಬಂದು 4 crore ಬಟ್ ಕಲೆಕ್ಷನ್ 5.5 crore ಆಗಿದ್ದು ಹಿಟ್ ಆದಂತಹ ಸಿನಿಮಾ. ಈ ಸಿನಿಮಾಕ್ಕೆ 7.9 IMDb ರೇಟಿಂಗ್ ಇದೆ. ಟಾಪ್ 12 ಬಂದು ಯುದ್ಧಕಾಂಡ ಚಾಪ್ಟರ್ 2. ಈ ಸಿನಿಮಾದ ಹೀರೋ ಆಗಿರುವ ಅಜಯ್ ರಾವ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಪವನ್ ಭಟ್ ಅವರು ಇದನ್ನು ಬರೆದು ನಿರ್ದೇಶಿಸಿದ್ದಾರೆ. ಯುದ್ಧಕಾಂಡ ಚಾಪ್ಟರ್ 2 ಬಜೆಟ್ ಬಂದು 3.5 crore ಆಗಿರೋದು ಮತ್ತು ಇದು 5.5 ಕೋಟಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆದಂತಹ ಸಿನಿಮಾ. ಟಾಪ್ 11 ಬಂದು ಬ್ರ್ಯಾಟ್. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣರವರು ನಟಿಸಿದ್ದು ಮಂಜುನಾಥ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಶ್ರೀಕಾಂತ್ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ. ಬ್ರ್ಯಾಟ್ ಸಿನಿಮಾ ಒಂದು ಅಪ್ಪ ಮಗನ ಬಾಂಧವ್ಯ ಸಾರುವ ಸಿನಿಮಾ ಆಗಿದ್ದು ಈ ಸಿನಿಮಾದ ಬಜೆಟ್ ಬಂದು 13 crore. ಇದು 6 crore ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಮೂವಿ ಆಗಿದ್ದು ಬ್ರ್ಯಾಟ್ ಸಿನಿಮಾ 7.1 IMDb ರೇಟಿಂಗ್ ಪಡೆದಿದೆ. 10 ಸಿನಿಮಾ ಬಂದು ಚೂಮ್ ಅಂತ. ಈ ಸಿನಿಮಾದಲ್ಲಿ ಶರಣ್ ಅವರು ನಾಯಕನಾಗಿ ಕಾಣಿಸಿಕೊಂಡಿದ್ದು ಈ ಸಿನಿಮಾವನ್ನು ತರುಣ್ ಶಿವಪ್ಪ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರ ಜೊತೆಗೆ ಚಿಕ್ಕಣ್ಣನವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಚೂಮ್ ಅಂತ ಸಿನಿಮಾ ಬಜೆಟ್ ಬಂದು 8 crore. ಇದು 7 crore ಕಲೆಕ್ಷನ್ ಮಾಡುವ ಮೂಲಕ ಆವೇಶ್ ಸಿನಿಮಾ ಆಗಿದ್ದು ಈ ಸಿನಿಮಾಕ್ಕೆ 7.6 IMDb ರೇಟಿಂಗ್ ಇದೆ. ಟಾಪ್ 9 ಸಿನಿಮಾ ಬಂದು ಮಾದೇವ. ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ನಾಯಕನಾಗಿದ್ದು ಸೋನಲ್ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಆರ್ ಕೇಶವ್ ದೇವ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಈ ಸಿನಿಮಾ ನವೀನ್ ರೆಡ್ಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಮಾದೇವ ಸಿನಿಮಾದ ಬಜೆಟ್ ಬಂದು 4 crore. ಇದು 7.5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆದಂತಹ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾಕ್ಕೆ 6.4 IMDb ರೇಟಿಂಗ್ ಇದೆ. ಟಾಪ್ 8 ಸಿನಿಮಾ ಬಂದು ಎಕ್ಕ. ಈ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವರು ನಾಯಕನಾಗಿದ್ದು ಈ ಸಿನಿಮಾವನ್ನು PRK ಪ್ರೊಡಕ್ಷನ್, ಜಯಮ್ಮ ಫಿಲಮ್ಸ್ ಮತ್ತು KRG ಸ್ಟುಡಿಯೋ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ರೋಹಿತ್ ಪಡಿಕ್ ಅವರು ಈ ಸಿನಿಮಾವನ್ನು ಬರೆದು ನಿರ್ದೇಶಿಸಿದ್ದಾರೆ. ಎಕ್ಕ ಸಿನಿಮಾದ ಪ್ರಾಜೆಕ್ಟ್ ಬಂದು 10 crore. ಇದು 11.5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಎಬೋವ್ ಆವರೇಜ್ ಸಿನಿಮಾ ಆದಂತಹ ಸಿನಿಮಾ. ಈ ಸಿನಿಮಾಕ್ಕೆ 6.5 IMDb ರೇಟಿಂಗ್ ಇದೆ. ಟಾಪ್ 7 ಸಿನಿಮಾ ಬಂದು ಜೂನಿಯರ್. ಈ ಸಿನಿಮಾದಲ್ಲಿ ಕೀರ್ತಿ ರೆಡ್ಡಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು ಈ ಸಿನಿಮಾವನ್ನು ಸಾಯಿ ಪ್ರಾಪರ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಧಾಕೃಷ್ಣನ್ ರೆಡ್ಡಿ ಅವರು ಈ ಸಿನಿಮಾವನ್ನು ಬರೆದು ನಿರ್ದೇಶಿಸಿದ್ದಾರೆ. ಈ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ನಟಿಸಿದ್ದಾರೆ. ಈ ಸಿನಿಮಾದ ಬಜೆಟ್ ಬಂದು 25 crore. ಇದು 13 crore ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಆಗಿರುವಂತಹ ಒಂದು ಸಿನಿಮಾ. ಈ ಸಿನಿಮಾಕ್ಕೆ 4.8 IMDb ರೇಟಿಂಗ್ ಇದೆ. ಟಾಪ್ 6 ಸಿನಿಮಾ ಬಂದು 45. ಇದು ಅರ್ಜುನ್ ಜನ್ಯರವರ ಚೊಚ್ಚಲ ಸಿನಿಮಾ. ಈ ಸಿನಿಮಾವನ್ನು ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಬೇರ್, ಉಪೇಂದ್ರ ರಾಜಬಿ ಶೆಟ್ಟಿ ಅವರು ನಟಿಸಿದ್ದು ಈ ಸಿನಿಮಾವನ್ನು M ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾದ ಟೋಟಲ್ ಬಜೆಟ್ ಬಂದು 80 crore. ಇದು ಬರೀ 12 ದಿನಗಳಲ್ಲಿ 20.5 ಲಕ್ಷ ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರ್ನಲ್ಲಿ ರನ್ ಆಗ್ತಿರುವಂಥ ಸಿನಿಮಾ. ಇದಕ್ಕೆ ಈ 45 ಸಿನಿಮಾಕ್ಕೆ 8.1 IMDb ರೇಟಿಂಗ್ ಇದೆ. ಟಾಪ್ 5 ಸಿನಿಮಾ ಬಂದು ಮಾರ್ಕ್. ಇದು ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಸಿನಿಮಾ. ಇದನ್ನು ವಿಜಯ್ ಕಾರ್ತಿಕೇಯ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಸಿನಿಮಾದ ಮಡೈಕ ಹಾಡು ಅತಿ ಹೆಚ್ಚು ಫೇಮಸ್ ಆಗಿರುವಂತಹ ಒಂದು ಹಾಡು. ಈ ಸಿನಿಮಾದ ಬಜೆಟ್ ಬಂದು 40 crore. ಇದು 31.1 crore ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರ್ನಲ್ಲಿ ರನ್ ಆಗ್ತಿರುವ ಸಿನಿಮಾ. ಮಾರ್ಕ್ ಸಿನಿಮಾಕ್ಕೆ 7.1 IMDb ರೇಟಿಂಗ್ ಇದೆ. ಟಾಪ್ 4 ಸಿನಿಮಾ ಬಂದು ಡೆವಿಲ್. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ನಾಯಕನಾಗಿ ನಟಿಸಿರುವಂತಹ ಸಿನಿಮಾ. ಇದನ್ನು ಪ್ರಕಾಶ್ ಮತ್ತು ಜಯಮ್ಮ ರವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಬಜೆಟ್ 45 crore ಆಗಿದ್ದು ಈ ಸಿನಿಮಾ ವರ್ಲ್ಡ್ ವೈಡ್ 34.52 crore ಕಲೆಕ್ಷನ್ ಮಾಡುವ ಮೂಲಕ ಥಿಯೇಟರ್ನಲ್ಲಿ ರನ್ ಆಗ್ತಿರುವಂತಹ ಸಿನಿಮಾ. ಈ ಸಿನಿಮಾಕ್ಕೆ 4.7 IMDb ರೇಟಿಂಗ್ ಇದೆ. ಟಾಪ್ 3 ಸಿನಿಮಾ ಬಂದು ಸೋ ಫ್ರಮ್ ಸೋ. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ, ಸನಿಲ್ ಗೌತಮ್, JP ತುಮಿನಾಡ್, ಸಂಧ್ಯಾ ಅರಕೆರೆ, ಪ್ರಕಾಶ್ ತುಮಿನಾಡ್ ನಟಿಸಿರುವಂತಹ ಈ ಸಿನಿಮಾ ಇದೊಂದು ಕಾಮಿಡಿಯನ್ನು ಒಳಗೊಂಡಿರುವಂತಹ ಸಿನಿಮಾ. ಈ ಸಿನಿಮಾವನ್ನು ರಾಜ್ಬಿ ಶೆಟ್ಟಿ, ರವಿ, ಶಶಿಧರ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು JP ತುಮಿನಾಡ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಸೋ ಫ್ರಮ್ ಸೋ ಸಿನಿಮಾ ಬಜೆಟ್ ಬಂದು 5.5 crore ಆಗಿದ್ದು ಇದು ವರ್ಲ್ಡ್ ವೈಡ್ 123 ಕೋಟಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಾಸ್ಟರ್ ಆಗಿರುವಂತಹ ಸಿನಿಮಾ. ಸೋ ಫ್ರಮ್ ಸೋ ಸಿನಿಮಾಕ್ಕೆ 7.7 IMDb ರೇಟಿಂಗ್ ಇದೆ.
ಟಾಪ್ 2 ಸಿನಿಮಾ ಮಹಾವತಾರ ನರಸಿಂಹ ಆಗಿದ್ದು ಇದೊಂದು ಆ್ಯನಿಮೇಟೆಡ್ ಮೂವಿ ಆಗಿದ್ದು ಇದನ್ನು ಅಶ್ವಿನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಜಯಪುರಾಣ ದಾಸ್ ಅವರು ಬರೆದಿದ್ದಾರೆ. ಕ್ಲಿಮ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿದ್ದು ಇದನ್ನು ಹೊಂಬಾಳೆ ಫಿಲಮ್ಸ್ ಇಂದ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದ ಬಜೆಟ್ ಬಂದು 44 crore ಆಗಿದ್ದು ಈ ಸಿನಿಮಾ ವರ್ಲ್ಡ್ ವೈಡ್ ಅಲ್ಲಿ 327 ಕೋಟಿ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಾಸ್ಟರ್ ಆಗಿದೆ. ಮಹಾವತಾರ ನರಸಿಂಹ ಸಿನಿಮಾಕ್ಕೆ 8.6 IMDb ರೇಟಿಂಗ್ ಇದೆ. ಟಾಪ್ 1 ಸಿನಿಮಾ ಬಂದು ಕಾಂತಾರ ಚಾಪ್ಟರ್ 1 ಇದೊಂದು ದಂತಕಥೆಯಾಗಿದ್ದು ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ರಿಷಬ್ ಶೆಟ್ಟಿ ಅವರು ನಟನೆ ಅಲ್ಲದೆ ಈ ಸಿನಿಮಾಕ್ಕೆ ರೈಟಿಂಗ್ ಮತ್ತು ಡೈರೆಕ್ಷನ್ ಮಾಡಿದ್ದು ಈ ಸಿನಿಮಾವನ್ನು ವಿಜಯ್ ಕಿರಗುಂದ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾದ ಬಜೆಟ್ ಬಂದು 125 crore ಆಗಿದ್ದು ಇದು ವರ್ಲ್ಡ್ ವೈಡ್ 853 ಕೋಟಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಾಸ್ಟರ್ ಆದಂತಹ ಸಿನಿಮಾ ಇದಾಗಿದೆ. 8.2 IMDb ರೇಟಿಂಗ್ ಕಾಂತಾರ ಚಾಪ್ಟರ್ 1 ದಂತಕಥೆಗೆ ಇದೆ. ಇದಾಗಿತ್ತು 2025ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಮತ್ತು IMDb ರೇಟಿಂಗ್ ಪಡೆದಿರುವಂತಹ ಸಿನಿಮಾಗಳು. ಇದರಲ್ಲಿ ನಿಮಗೆ ಯಾವೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡುವ ಮೂಲಕ ನಮ್ಮ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ